ಅಯ್ಯೋ ದೇವ್ರೆ, ನಾನು ಹೊರಡೋ ಸಮಯ ಮೀರ್ತಾ ಇದೆ. ಬೇಗ ಹೊರಡಬೇಕು. ನಿಮ್ ದಾರಿಗೆ ಮುಳ್ಳಾಗಿದ್ ನಾನು ಈ ಮನೆಯಿಂದ ಶಾಶ್ವತವಾಗಿ ನಿಮ್ಮಿಂದ ದೂರ ಹೋಗ್ಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. 2 ದಿನ, ಜಸ್ಟ್ 2 ಡೇಸ್, ಅದನ್ನ ಪೋಸ್ಟ್ಪೋನ್ ಮಾಡ್ಕೋತೀಯಾ? 2 ದಿನ ತಾನೆ, ಅದು ನಡೆದು ಹೋಗ್ಲಿ. ತಮ್ಮ ಶವಯಾತ್ರೆಗೆ ತಾವೇ ಸಿದ್ಧಪಡಿಸ್ಕೊಂಡು ಹೋಗುವಂತ ಪರಿಸ್ಥಿತಿ ಯಾರಿಗೂ ಬರಬಾರ್ದು. ಈ ನೋವು ನನಗೊಬ್ಬಳಿಗೆ ಇರ್ಲಿ. ನಾನು ಈಗಲೂ ಹೇಳ್ತಿದ್ದೀನಿ, ನೀನ್ ನನ್ನ ಬಿಟ್ಟು ಹೋಗಕ್ಕಾಗಲ್ಲ. ನಿಮ್ಮನ್ನ ಮತ್ತೆ ಅರ್ಜುನ್ನ ನಾನು ಒಂದು ಮಾಡೇ ಮಾಡ್ತೀನಿ. ಇಟ್ಸ್ ಮೈ ಚಾಲೆಂಜ್. ಅರ್ಜುನ್ ಸರ್, ನೀವು ಈ ರಿಂಗ್ನ ಇಸ್ಕೋಬಾರ್ದು. ನಿಮಗೂ ರೈಟ್ಸ್ ಇಲ್ಲ, ನನಗೂ ರೈಟ್ಸ್ ಇಲ್ಲ. ಇದು ನಾನು ಅರ್ಜುನ್ ಸರ್ ಸೇರಿ ಎಲ್ರಿಗೂ ಕೊಡ್ತಾ ಇರೋ ಡಿವೋರ್ಸ್ ಪಾರ್ಟಿ. ಹೇಳಿ ಶೇಖರ್. ಹಲೋ ಸರ್, ಯಾಕೆ ಸರ್ ಅಷ್ಟು ಬೇಗ ಹೋಗಿದ್ದೀರಾ? ಕೆಲಸ ತುಂಬಾ ಇದೆಯಲ್ಲ. ಅದು ಯಾಕೋ ಮನಸ್ಸಲ್ಲೆಲ್ಲ ಒಂಥರ ತಳಮಳ, ಅದಕ್ಕೆ ಮನೆಗೆ ಬಂದ್ಬಿಟ್ಟೆ. ಶೇಖರ್, ಇವತ್ತಿನ ಕೆಲಸ ಸ್ವಲ್ಪ ನೀವೇ ನೋಡ್ಕೊಳ್ಳಿ. ಸರಿ ಸರ್, ಓಕೆ. ಪರಿಮಳ ಅವ್ರು ಬಂದು ಸತ್ಯ ತಿಳ್ಕೊಳ್ಳೋದಕ್ಕೆ ಏನೂ ಇರ್ಲಿಲ್ಲ. ನಿಮಗೆ ನಾನು ಡಿವೋರ್ಸ್ ಕೊಟ್ಟಿದ್ದೆ ಮನಸ್ಸಿನಿಂದ ನಾನು ಸಂಪೂರ್ಣವಾಗಿ ಆಚೆ ಹಾಕಿದ್ಮೇಲೆನೆ. ಸರಿ ಹೋಯ್ತು. ಅವ್ರ ಅಮ್ಮಂಗ್ ಫೋನ್ ಮಾಡಿದ್ರೆ ಈ ನಂಬರು ಚಾಲ್ತಿಲಿಲ್ಲ ಅಂತ ಬರುತ್ತೆ, ಇವಳು ಫೋನ್ ಮಾಡಿದ್ರೆ ಸ್ವಿಚ್ ಆಫ್ ಅಂತ ಬರ್ತಿದೆ. ಇವರೆಲ್ಲ ಏನು ಫೋನ್ ಇಟ್ಕೋತಾರೋ ಏನೋ. ಒಂದು ವೇಳೆ ಮೀರಾ ಏನಾದ್ರೂ ಆಫೀಸ್ಗೆ ಹೋಗಿದ್ರೆ ಆಫೀಸಿಗೆ ಫೋನ್ ಮಾಡಿ ನೋಡ್ತೀನಿ. ಹಲೋ, ನಾನು ಅರ್ಜುನ್ ಅಮ್ಮ ಮಾತಾಡ್ತಿರೋದು. ಅಲ್ಲಿ ಮೀರಾಗೊಂಚೂರು ಫೋನ್ ಕೊಡಿ. ಇಲ್ಲ ಮೇಡಮ್, ಅವ್ರಿನ್ನೂ ಆಫೀಸಿಗೆ ಬಂದಿಲ್ಲ. ಹೌದಾ? ಹೌದು ಮೇಡಮ್. ಸರಿ. ಮೀರಾ ಯಾಕೆ ಹೀಗೆ ಮಾಡ್ತಿದ್ದಾಳೆ? ಹೋಗೋಕ್ ಮುಂಚೆ ನನ್ಗೊಂದು ಮಾತು ಹೇಳಿ ಹೋಗ್ಬೋದಾಗಿತ್ತಲ್ಲ. ಅಂತ ಇಂಪಾರ್ಟೆಂಟ್ ಕೆಲಸ ಏನಿದೆ ಇವಳಿಗೆ?
ಏನ್ ಮಾಡ್ಲಿ? ಹೇಗ್ ಕರ್ಸ್ಕೊಳ್ತ ನನ್ನ ಮಗಳನ್ನ ನನ್ನ ಮನೆಗೆ? ಅವಳು ಅಷ್ಟು ಸುಲಭವಾಗಿ ಒಪ್ಕೊಳ್ಳೋದಿಲ್ಲ. ನಾನು ಕೇಸಿನಿಂದ ಹಿಂದೆ ಸರಿದಿದ್ದಕ್ಕೆ 108 ಕೊಂಕ ಮಾತಾಡ್ತಾಳೆ. ತಪ್ಪಲ್ಲ ನಂದೆ. ಅವಳು ಸ್ವಭಾವ ಗೊತ್ತಿದ್ದು ನಾನೇ ಅವಳನ್ನ ದೂರ ಮಾಡ್ಕೊಂಡೆ. ಹೇಗೆ ಅವಳಿಗೆ ಮುಖ ತೋರಿಸ್ಲಿ? ಯೋಗ್ಯತೆ ಇಲ್ಲ ನನಗೆ. ಅಂತದ್ರಲ್ಲಿ ಅವಳನ್ನ ನಮ್ಮನೆಗೆ ಬಾ ಅಂತ ಯಾವ ಬಾಯಲ್ಲಿ ಕರೀಲಿ? ಹೀಗ್ ಮಾಡಿದ್ರೆ ಮಗಳೇ, ನಾನೇ ನಿನಗೆ ಜನ್ಮ ಕೊಟ್ಟ ಅಪ್ಪ ಅಂತ ಹೇಳಿದ್ರೆ ನಂಬ್ತಾಳ ಅವಳು? ಲಾಯರ್ ಆಗಿ ನಾನು ಅವಳು ವಿಶ್ವಾಸನೆ ಉಳಿಸ್ಕೊಂಡಿಲ್ಲ. ಅಂತಾದ್ರಲ್ಲಿ ತಂದೆ ಅನ್ನೋ ಹೆಸರಲ್ಲಿ ಹೋದ್ರೆ ನಂಬ್ತಾಳ? ಬೇಡ ಬೇಡ ಬೇಡ. ಏನು ಮಾಡ್ಲಿ ನಾನು? ಏನು ಮಾಡ್ಲಿ? ಆಗಿದಾಗ ಹೋಗ್ಲಿ, ಫೋನ್ ಮಾಡೇ ಬಿಡ್ತೀನಿ. ಈ ಮನುಷ್ಯನಿಗೆ ಹೇಳೋರು ಕೇಳೋರು ಯಾರು ಇಲ್ಲ. ಎಷ್ಟು ಸಲ ಫೋನ್ ಮಾಡ್ಬೇಡ ಅಂತ ಹೇಳಿದ್ರು ಇವ್ರಿಗೆ ಅರ್ಥನೇ ಆಗಲ್ಲ. ಹಲೋ ಸೇವಂತಿ, ನಾನು ನಿನ್ನ ಕೇಸಿಂದ ಹಿಂದೆ ಸರಿದ ಅನ್ನೋ ಒಂದೇ ಒಂದು ಕಾರಣಕ್ಕೆ ಮನೆಗೆ ಬರ್ತಾ ಇರ್ಬೇಡ. ನಾನು ನಿನ್ನ ಶತ್ರು ಅಲ್ಲಮ್ಮ. ನೋಡು, ನೀವು ಗಂಡ ಹೆಂಡತಿ ಇಬ್ರು ಚೆನ್ನಾಗಿರ್ಬೇಕು ಅಂತ ಬಯಸಿದ್ದೆ ನನ್ನ ತಪ್ಪ. ಹಾಗೊಂದು ವೇಳೆ ನಾನು ಮಾಡಿದ್ದು ತಪ್ಪು ಅಂತ ನಿನಗನ್ಸಿದ್ರೆ ನಿನ್ನ ಕಾಲಿಗೆ ಬಿದ್ದು ಕ್ಷಮೆ ಕೇಳ್ತೀನಿ ನಾನು. ಬೇಕಾದ್ರೆ ನಾಲ್ಗೆಟ್ಟು ಹೊಡೆದು ಬಿಡು. ಆದ್ರೆ ಮನೆಗೆ ಬರದೆ ಎಲ್ಲೆಲ್ಲೋ ಇರೋಕ್ ಹೋಗಬೇಡ ತಾಯಿ. ಈ ಮನೆ ನಿನಗೋಸ್ಕರ ಇದೆ. ನೋಡು, ನಾನೀಗಲೇ ನಿಮ್ಮನೆಗೆ ಬರ್ತಾ ಇದ್ದೀನಿ. ಸಿದ್ಧವಾಗಿರೋ. ಸೇವಂತಿ, ನಿಂತ್ಕೋ. ಎಲ್ಲಿಗೆ ಹೋಗ್ತಿದ್ಯಾ? ಗೊತ್ತಿಲ್ಲ, ಆದ್ರೆ ಇಲ್ಲಂತೂ ಇರಲ್ಲ. ಯಾಕೆ ಅಂದ್ರೆ ಸುಮ್ನೆ ಈ ತರ ಸಿಲ್ಲಿ ಪ್ರಶ್ನೆಗಳನ್ನ ಕೇಳ್ಬೇಡಿ ಸರ್. ನಿಮ್ ಜೊತೆ ಇರೋ ಸಂಬಂಧನೇ ನಾನು ಕಳ್ಕೊಂಡ್ಮೇಲೆ ನಾನಿಲ್ಲಿ ಯಾಕಿರ್ಲಿ? ಆದ್ರೆ ಇದು ನಿಮ್ಮ ಅಮ್ಮನ ಮನೇನೂ ಅಲ್ವಾ? ಅಪ್ಪನ ಮನೆನೇ ಬೇಡ ಅಂತ ಡಿಸೈಡ್ ಮಾಡಿದೀನಿ. ಅಂಥದ್ರಲ್ಲಿ ಇನ್ನು ನನ್ನ ತಾಯಿ ತವ್ರ ಮನೆಯಲ್ಲಿ ಇರ್ತೀನ? ಅದು ಅವ್ರ ಅಮೆರಿಕಾದಲ್ಲಿರುವಾಗ. ನೋಡಿ, ಋಣ ತೀರಿದ್ಮೇಲೆ ನಾನೆಲ್ಲೂ ಆ ಥರ ಸುಮ್ಮನೆ ಇರೋದಿಲ್ಲ. ಬರ್ತೀನಿ. ಓಹ್ ಸಾರಿ, ಹೋಗ್ತೀನಿ. ಗುಡ್ ಬೈ.